ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಹೊರವಲಯದಲ್ಲಿರುವ ಕಂಬದರಾಯಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ದುಷ್ಕರ್ಮಿಗಳು ಕಳ್ಳತನ ನಡೆಸಿದ್ದಾರೆ. ದೇವಸ್ಥಾನದ ಮುಖ್ಯ ದ್ವಾರದ ಬೀಗವನ್ನು ಮುರಿದು ಒಳನುಗ್ಗಿದ ಕಳ್ಳರು ಬಳಿಕ ಗರ್ಭಗುಡಿಯ ಬಾಗಿಲನ್ನು ಒಡೆದು ದೇವರಿಗೆ ಅಲಂಕರಿಸಲಾಗಿದ್ದ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ವಿಗ್ರಹವನ್ನು ಕದ್ದೊಯ್ದಿದ್ದಾರೆ. ಇಂದು ಬೆಳಗ್ಗೆ ಎಂದಿನಂತೆ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ರವರು ಪೂಜೆಗಾಗಿ ದೇವಸ್ಥಾನಕ್ಕೆ ಆಗಮಿಸಿದಾಗ ಬಾಗಿಲುಗಳು ಒಡೆದಿರುವುದು ಗಮನಕ್ಕೆ ಬಂದಿದೆ. ಪರಿಶೀಲನೆ ನಡೆಸಿದ ವೇಳೆ ದೇವರ ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ವಿಗ್ರಹ ಕಾಣೆಯಾಗಿರುವುದು ತಿಳಿದುಬಂದಿದೆ. ತಕ್ಷಣವೇ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಗಿದ್ದು ಬಳಿಕ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಕಳ್ಳರ ಪತ್ತೆಗಾಗಿ ತನಿಖೆ ಆರಂಭಿಸಿದ್ದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳ ಮಾಹಿತಿ ಹಾಗೂ ಇತರ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕಾರ್ಯ ನಡೆಸುತ್ತಿದ್ದಾರೆ. ಘಟನೆ ಕುರಿತು ಮಾತನಾಡಿದ ಸ್ಥಳೀಯ ನಿವಾಸಿ ರಾಜಘಟ್ಟ ಗಣೇಶ್, ದೇವಸ್ಥಾನವು ಗ್ರಾಮದ ಹೊರವಲಯದಲ್ಲಿದ್ದು ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ. ಈ ಪ್ರದೇಶದಲ್ಲಿ ಗಾಂಜಾ ಸೇವನೆ ಮಾಡುವವರ ಓಡಾಟ ಹೆಚ್ಚಾಗಿರುವುದರಿಂದ ಸಾಮಾನ್ಯ ಜನರು ದೇವಸ್ಥಾನದ ಬಳಿ ಬರಲು ಹೆದರುತ್ತಿದ್ದಾರೆ. ಇದೇ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡ ಕಳ್ಳರು ರಾತ್ರಿ ವೇಳೆ ಯಾವುದೇ ಅಡ್ಡಿ ಇಲ್ಲದೆ ಕೃತ್ಯ ಎಸಗಿದ್ದಾರೆ ಅಂತ ಆರೋಪಿಸಿದರು. ಇವತ್ತು ಇಲ್ಲಿ ಊರಿಂದ ಹೊರಗಡೆ ಇದೆ ದೇವಸ್ಥಾನ, ಬಹಳ ಪ್ರಸಿದ್ಧಿ ಇರುವಂತಹ ದೇವಸ್ಥಾನ. ಇದರದ್ದು ದೇವಸ್ಥಾನದ್ದು ಬಾಗಿಲೆಲ್ಲ ಬೀಗ ಎಲ್ಲ ಹೊಡೆದಾಕಿದ್ದಾರೆ. ಎರಡು ದೇವಸ್ಥಾನದ ಬಾಗಿಲೂ ಬೀಗ ಹೊಡೆದಾಕಿದ್ದಾರೆ. ಬಾಗಿಲೆಲ್ಲ ಗರ್ಭಗುಡಿದು ಹೊಡೆದಾಕಿದ್ದಾರೆ. ದೇವ್ರದ್ದು ಬೆಳ್ಳಿ ವಿಗ್ರಹ ತೊಗೊಂಡೋಗಿದ್ದಾರೆ, ಬೆಳ್ಳಿ ಕಿರೀಟ ತೊಗೊಂಡೋಗಿದ್ದಾರೆ. ಮತ್ತು ಬಂದಾಗೆಲ್ಲನೂ ಗಂಟೆಗಳೆಲ್ಲ ಹೊಡೆದಾಕಿ ಈ ಥರ ಎಲ್ಲ ಬೇಕು ಅಂತ ಒಂಥರ ಕಿಂಗೇಡಿಗಳು ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೇನಾಗ್ಬಿಟ್ಟಿದೆ, ಊರಿಂದ ಹೊರಗಡೆ ಇರೋ ದೇವಸ್ಥಾನ ಅಂದ್ಬಿಟ್ಟು ಇಲ್ಲಿ ಗಾಂಜಾ ಹೊಡೆಯೋರು ಮತ್ತು ಈ ಅಸಭ್ಯ ವರ್ತನೆಗಳು ಮಾಡೋ ಅಂಥವರೆಲ್ಲ ಇಲ್ಲೊಂದು ಸ್ವಲ್ಪ ನಡವಳಿಕೆಗಳು ಕಂಡುಬಂದಿದೆ. ದಯವಿಟ್ಟು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ದಯವಿಟ್ಟು ನಮ್ಗೆ ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಗ್ರಾಮದ ದೇವಸ್ಥಾನವನ್ನು ಕಾಪಾಡ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಾಗರಿಕರೆಲ್ಲರೂ ಸಹ ಬಂದು ಹೋಗುವಂಥ ದೇವಸ್ಥಾನ ಇದು. ಹೆಣ್ಮಕ್ಳೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಬಂದಾಗ ಭಾಳ ಇಲ್ಲಿ ತೊಂದರೆಗಳಾಗುತ್ತೆ. ಭಯಭೀತವಾಗಿ ಬರ್ತಾ ಇದ್ದಾರೆ. ಇಲ್ಲಿಗೆ ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಇನ್ನು ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ಕಲ್ಪಿಸುವಂತೆ ಹಾಗೂ ಕಳ್ಳರನ್ನ ಶೀಘ್ರವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಗ್ರಾಮದಿಂದ ಹೊರವಲಯದಲ್ಲಿರುವ ದೇವಾಲಯಗಳಲ್ಲಿ ರಾತ್ರಿ ಗಸ್ತು ಹೆಚ್ಚಿಸುವ ಅಗತ್ಯ ಇದೆ ಎಂಬ ಅಭಿಪ್ರಾಯವು ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಭಕ್ತರು ಕಾಣಿಕೆ ರೂಪದಲ್ಲಿ ಅರ್ಪಿಸಿದ ದೇವರ ಆಭರಣಗಳನ್ನೇ ಕಳ್ಳರು ದೋಚಿರುವ ಈ ಘಟನೆ ಸ್ಥಳೀಯರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ. ಆರೋಪಿಗಳನ್ನು ಎಷ್ಟು ಬೇಗ ಬಂಧಿಸಲಾಗುತ್ತದೆ ಮತ್ತು ದೇವಸ್ಥಾನಗಳ ಭದ್ರತೆಗಾಗಿ ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.